ಹಾಯ್ ಗೈಸ್, ಇವತ್ತಿನ ಪ್ರಜಾವಾಣಿ ಆರ್ಟಿಕಲ್ ಬಗ್ಗೆ ಅಧ್ಯಯನ ಮಾಡೋಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿರವರು 3 ದಿನಗಳ ಪ್ರವಾಸದಲ್ಲಿ ಇಂಡೋನೇಷ್ಯಾಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಎಷ್ಟು ಒಪ್ಪಂದಗಳಾಗಿದ್ದಾವೆ, ಆ ಒಪ್ಪಂದಗಳ ಬಗ್ಗೆ ಅಧ್ಯಯನ ಮಾಡೋದಾದರೆ, ಇಲ್ಲಿ ಮೊದಲನೇದಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪದಕವಾದ ಬಿತಾಂಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡೋನೇಷಿಯಾ, ಇದನ್ನು ಇಂಡೋನೇಷ್ಯಾದ ಧ್ರುವ ತಾರೆ ಅಂತ ಕರೀತಾರೆ, ಇದನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಬರ್ತಕ್ಕಂಥ. ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬ್ರಹ್ಮೋಸ್ ಕ್ಷಿಪಣಿ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳನ್ನು ಏನಪ್ಪ ಅಂದರೆ ಇಂಡೋನೇಷ್ಯಾಕ್ಕೆ ಪೂರೈಕೆ ಮಾಡಲು ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳ ನಡುವೆ ಏನಪ್ಪ ಅಂದರೆ ಒಪ್ಪಂದ ಆಗಿದೆ ಅಂತ ಹೇಳ್ಬೋದು. ಈ ಬ್ರಹ್ಮೋಸ್ ಕ್ಷಿಪಣಿಯು ವಿಶ್ವದ ಅತ್ಯಂತ ವೇಗದ ಕಾರ್ಯಾಚರಣೆಯಲ್ಲಿರುವ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಲ್ಲಿ ಏನಪ್ಪ ಅಂದರೆ ಒಂದಾಗಿದ್ದು, ಇದು ಭಾರತದ ಬ್ರಹ್ಮಪುತ್ರ ರಿವರು ಮತ್ತು ರಷ್ಯಾದ ಮಾಸ್ಕೋ ರಿವರ್ಗಳ ಹೆಸರಿನಿಂದ ಸಂಯೋಜಿಸಿ ಬ್ರಹ್ಮೋಸ್ ಅಂತೇಳಿ ಏನಪ್ಪ ಅಂದರೆ ಇದನ್ನು ಹೆಸರಿಂದ ಕರೀತಾರೆ ಅಂತ ಹೇಳ್ಬೋದು. ಇನ್ನೊಂದು ಅಸ್ತ್ರ ಅಂತ ಕರೀತಾರೆ. ಈ ಅಸ್ತ್ರ ಅನ್ನೋದು ಬಂದು ಭಾರತದ ದೇಶದ ಸ್ವದೇಶಿ ಏರ್ ಟು ಏರ್ ಒಂದು ಕ್ಷಿಪಣಿಯಾಗಿದೆ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ನಿಮಗೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಬೆಂಗಳೂರಿನ IIM ಇಂಡಿಯನ್ ಮ್ಯಾನೇಜ್ಮೆಂಟ್ ಅಂತ ಏನಿದೆಯಲ್ಲ, IIM ಬೆಂಗಳೂರು ಕ್ಯಾಂಪಸನ್ನು ಏನಪ್ಪ ಅಂತಂದರೆ ಇಂಡೋನೇಷ್ಯಾದಲ್ಲಿ ಸ್ಥಾಪಿಸಲು ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಬೆಂಗಳೂರು IIMನ ಮೊದಲ ವಿದೇಶಿ ಒಂದು ಕ್ಯಾಂಪಸ್ ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ IIM ಅಹಮದಾಬಾದ್ ಏನಿದೆಯಲ್ಲ, ಅದು ದುಬೈನಲ್ಲಿ ಏನಪ್ಪ ಅಂತಂದರೆ ತಮ್ಮ ವಿದೇಶಿ ಕ್ಯಾಂಪಸನ್ನು ಆರಂಭ ಮಾಡಿತ್ತು ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಇನ್ನೊಂದು ಬಂದು ಟ್ಯಾಗೂರ್ ಕಿ ಹಜಾರ್ ದೇವಂತರ್ ಅವರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರಾಜತಾಂತ್ರಿಕತೆಯ ವರ್ಷವನ್ನು ಆರಂಭಿಸಲು ಎರಡೂ ದೇಶಗಳ ನಾಯಕರು ಏನಪ್ಪ ಅಂದರೆ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕಿ ಹಜಾರ್ ದೇವಂತರನ್ನವರು ಏನಪ್ಪ ಅಂದರೆ ಇಂಡೋನೇಷ್ಯಾದ ಮೊದಲ ಶಿಕ್ಷಣ ಸಚಿವರು ಅಂತ ಕರೀತಾರೆ ಇವರನ್ನು. ಆಮೇಲೆ 1927ರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಇಂಡೋನೇಷ್ಯಾಕ್ಕೆ 3 ತಿಂಗಳ ಅವಧಿಗೆ ಪ್ರವಾಸ ಕೈಗೊಂಡಿದ್ದರ ಸಲುವಾಗಿ ಟ್ಯಾಗೂರ್ ಕಿ ಹಜಾರ್ ದೇವಂತರ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರಾಜತಾಂತ್ರಿಕ ವರ್ಷವನ್ನು ಆಚರಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಬಂದು ಏನಪ್ಪ ಅಂದರೆ ಭಾರತ ನಿಕೋಬಾರ್ನಲ್ಲಿರುವ ಯೋಜಿಸಿರುವ ಗ್ರೇಟರ್ ನಿಕೋಬಾರ್ ಬಂದರು ಯೋಜನೆಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಇಂಡೋನೇಷ್ಯಾದ ಸುಬಂಗ್ ಬಂದರನ್ನು ಅಭಿವೃದ್ಧಿಪಡಿಸಲು ಎರಡೂ ದೇಶಗಳು ಏನಪ್ಪ ಅಂದರೆ ಒಪ್ಪಂದ ಮಾಡಿಕೊಂಡಿದ್ದಾವೆ ಅಂತ ಹೇಳ್ಬೋದು. ಈ ಪ್ರವಾಸದಲ್ಲಿರುವ ನರೇಂದ್ರ ಮೋದಿರವರು ಜಾವಾ ದ್ವೀಪದಲ್ಲಿರುವ ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಪ್ರಮಂಬನ್ ಟೆಂಪಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ, ಇದು ಇಂಡೋನೇಷ್ಯಾದ ಹಿಂದೂ ದೇವಾಲಯಗಳ ಸಂಕೀರ್ಣದಲ್ಲಿ ಅತಿ ದೊಡ್ಡ ಸಂಕೀರ್ಣ ಅಂತ ಕರೀತಾರೆ. ಇದು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಏನಪ್ಪ ಅಂದರೆ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.